ನೋಡಿ, ಬಿಕ್ಲು ಶಿವ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತ ಅಪ್ಡೇಟು, ಶಾಸಕರ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಲಾಗಿದೆ ಅಂತ. ಭೈರತಿ ಬಸವರಾಜ್ ಅಣ್ಣನ ಪುತ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಾಸಕರ ವಿಚಾರಣೆ ಬಳಿಕ ಅಣ್ಣನ ಮಗ ಅನಿಲ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ಈ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಅನಿಲ್ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕ ಕಾರಣದಿಂದಾಗಿ ಅನಿಲ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ಕೊಲೆ ಆರೋಪಿಗಳಿಗೆ ಕಾರನ್ನ ಒದಗಿಸಿದ್ದು ಬೇರೆ ಯಾರೂ ಅಲ್ಲ, ಇದೇ ಅನಿಲ್ ಅನ್ನೋದು ಬಯಲಾಗಿದೆ. ಕೊಲೆ ಆದ ದಿನ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದು ಎಸ್ಕೇಪ್ ಆದ್ರಲ್ಲ, ಆ ಕಾರ್ ಕೊಟ್ಟಿದ್ದು ಇವರೇ ಅಂತ ಅಣ್ಣನ ಮಗ, ಶಾಸಕರ ಅಣ್ಣನ ಮಗ. ಹಾಗಾಗಿ ಅರೆಸ್ಟ್ ಆಗಿದ್ದಾರೆ. ಕೊಲೆ ಮಾಡಿದ ದಿನ ಒಂದು ಸ್ಕಾರ್ಪಿಯೋ ಗಾಡಿಲಿ ಬಂದು ಕೊಲೆ ಮಾಡಿಬಿಟ್ಟು ಎಸ್ಕೇಪ್ ಆಗ್ತಾರಲ್ಲ, ಆ ಹಂತಕರಿಗೆ ಕಾರು ಒದಗಿಸಿದ್ದೇ ಇದೇ ಅನಿಲ್, ಶಾಸಕ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ ಅಂತ. ಈಗ ಈತನನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಬಟ್ ಜಗ್ಗ ಮಾತ್ರ ಇನ್ನು ಸಿಕ್ಕಿಲ್ಲ. ಈ ಪ್ರಕರಣದ ಪ್ರಮುಖ ಆರೋಪಿ ಮತ್ತು A1 ಆತ ಮಾತ್ರ ಇನ್ನೂ ಪತ್ತೆ ಆಗಿಲ್ಲ. ಭೈರತಿ ಬಸವರಾಜ್ ಅವರು ನೋಡಿದ್ರೆ ಅವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ ಆರೋಪಿಗಳಿಗೆ ಕಾರು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಭೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ ಹೆಂಗೆ ಹೆಲ್ಪ್ ಮಾಡ್ತಿದ್ದಂತೆ ಈ ಆರೋಪಿಗಳಿಗೆ? ಶರತ್, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಕೂಡ ಮಾಡಿರುವಂತದ್ದು. ಅದರ ಬೆನ್ನಲ್ಲೇ ಅದರ ಅಣ್ಣನ ಮಗನಾಗಿರುವಂತಹ ಅನಿಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಆರೋಪಿಗಳಿಗೆ ಕೂಡ ಒಂದು ಬಿಳಿ ಬಣ್ಣದ ಸ್ಕಾರ್ಪಿಯೋನ ಕೂಡ ಈತ ಒದಗಿಸಿದ್ದ ಅನ್ನುವಂಥದ್ದು ಕೂಡ ಈಗ ಪೊಲೀಸರ ಪ್ರಾಥಮಿಕ ಮಾಹಿತಿಗಳಲ್ಲಿ ತಿಳಿದು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕನಿಷ್ಠ ಜ್ಞಾನ ಆದ್ರೂ ಇರಲಿಲ್ವಾ ಅನ್ನುವಂತ ಪ್ರಶ್ನೆಯಲ್ಲಿ ಮೂಡುವಂತದ್ದು. ಯಾಕಂದ್ರೆ ಕೊಲೆ ಆರೋಪಿಗಳಿಗೆ ಯಾವುದೇ ಒಂದು ವಸ್ತುಗಳನ್ನ ಒದಗಿಸಿದಂತ ಸಂದರ್ಭದಲ್ಲಿ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಏನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ ಅಂತ ಹೇಳಿ, ಆದ್ರೆ ಈತನ ಕೂಡ ಕಾರನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇವರಿಗೆ ಹಂತಕರು ಕೊಲೆ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರೋ ವಿಚಾರಗಳು ಈತನಿಗೆ ಮೊದಲೇ ಗೊತ್ತಿತ್ತು. ಅಂದ್ರೆ ಈ ಕಾರ್ ಯಾರ್ದು ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಲಿ ಈತ ಆ ಕಾಲ್ ಡೀಟೇಲ್ಸ್ ಅನ್ನ ಕೂಡ ತೆಗೆದಂತ ವೇಳೆಯಲ್ಲಿ ಆರೋಪಿಗಳ ಜೊತೆ ಕೂಡ ಈತ ಏನು ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಆತನನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಮತ್ತೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಭಾವಿಸಿದ್ದು ಅಂದ್ರೆ ಜಗ್ಗನ ಈ ಒಂದು ಕೊಲೆ ಪ್ರಕರಣಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ ಬರ್ತಾ ಇತ್ತು. ಅದರಲ್ಲಿ ಈತ ಶಾಸಕರ ಅಣ್ಣನ ಮಗನ ಕೈವಾಡ ಇರೋದು ಕೂಡ ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಆದ್ರೂ ಕೂಡ ತನಗೇನು ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಶಾಸಕರು ಹೇಳ್ತಾ ಇದ್ರು. ಆದ್ರೆ ಅಣ್ಣನ ಆ ದೊಡ್ಡಪ್ಪನ ಬೆಂಬಲಕ್ಕೆ ನಿಂತ್ರ ಅನ್ನುವಂತಹ ಮಾಹಿತಿ ಅಂದ್ರೆ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಅನಿಲ್ನ ನಡವಳಿಕೆಯನ್ನ ನೋಡಿದ್ರೆ, ಹಾಗಾಗಿ ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕಾಲ್ ಡೀಟೇಲ್ ಅನ್ನ ತೆಗೆಯುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆರೋಪಿಗಳ ಜೊತೆ ಎಷ್ಟು ತಿಂಗಳುಗಳಿಂದ ಈತ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಮತ್ತೆ ಜಗ್ಗನ ಜೊತೆ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಈ ವಿಚಾರಗಳೆಲ್ಲಾನು ಅಣ್ಣನಿಗೆ ಏನಾದ್ರು ಅಂದ್ರೆ ದೊಡ್ಡಪ್ಪನಿಗೆ ತಿಳಿಸ್ತಾ ಇದ್ರ ಅನ್ನುವಂತ ಮಾಹಿತಿಗಳು ಕೂಡ ಈಗ ಕಲೆ ಆಗೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಮತ್ತೆ ಯಾರಿಗೆ ಒಂದು ಹುರುಳಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.